ಹೋಗಿ ಹೋಗಿ, ನಿಮಗಾಗಿ ಹಣ್ಣುಗಳು ಕಾಯ್ತಾ ಇದ್ದಾವೆ, ಹೋಗಿ ಕಿತ್ಕೊಳ್ಳಿ. ಆದ್ರೆ ನಮ್ಮಿಂದ ಅನುಮತಿನ ಪಡೆದ ಮೇಲೆ. ಯಾಕಂದ್ರೆ ನೀವು ಈ ವೃಕ್ಷದ ರಕ್ಷಕರು. ಈ ಬಾಲಕ ಬಹಳ ಬುದ್ಧಿವಂತ. ಹಾಗಾದ್ರೆ ಅನುಮತಿ ಕೊಡಿ. ಹಾಗಲ್ಲ, ತಲೆಯನ್ನ ಬಾಗಿಸಿ ಕೇಳಬೇಕು, ವಿನಮ್ರತೆಯಿಂದ ಕೇಳಬೇಕು. ಸಂಚೇನಂತ ನಿಮ್ ಮುಖದಲ್ಲೇ ಕಾಣ್ತಿದೆ. ನಮ್ಗೆ ಹಣ್ಣುಗಳನ್ನ ತಗೊಳ್ಳೋಕೆ ಅನುಮತಿ ಸಿಗುತ್ತಾ? ಹಾಗಲ್ಲ, ಸರಿಯಾಗಿ ತಲೆ ಬಾಗಿಸಿ. ಈ ತರನಾ? ಈ ಚಿಕ್ಕ ಬಾಲಕನಿಗೆ ಇಷ್ಟು ಸಹ ಗೊತ್ತಾಗೋದಿಲ್ಲ. ಸುಮೇರುವಿನ ಯುವರಾಜರು ನಾವು. ಇವತ್ತವರೆಗೂ ನಾವು ಯಾರ ಮುಂದೆನೂ ತಲೆ ಬಾಗಿಸಿಲ್ಲ. ಆದ್ರೆ ಕೈ ಅವಶ್ಯವಾಗಿ ಮುಗಿತೀವಿ. ಇಲ್ಲ, ಇದು ಅರ್ಧ ನಮಸ್ಕಾರ ಆಗತ್ತೆ. ನೋಡಿ ಹೀಗೆ. ಅಯ್ಯ, ಈ ಬಾಲಕ ಎಲ್ಲಿ ಹೋದ? ನೀವು ಚತುರರಾದ್ರೆ ಮಾರುತಿ ಮಹಾ ಚತುರ. ನಮ್ಮಿಂದ ತಪ್ಪಾಯ್ತು, ನಮ್ಮನ್ನ ಕ್ಷಮಿಸಿ ಬಿಡಿ. ಎಷ್ಟು ಅಮಾಯಕರ ಪ್ರಾಣ ತೆಗ್ದಿದ್ದೀರಾ. ಅದಕ್ಕೆ ಇವತ್ತು ನಿಮ್ ಎಲ್ಲಾ ಪಾಪಗಳಿಗೂ ಶಿಕ್ಷೆ ನಾವು ಕೊಡ್ತೀವಿ. ಯಾರು ಬೇರೆಯವ್ರಿಗೆ ಅಂತ ಹಳ್ಳ ತೋಡ್ತಾರೋ ಸ್ವಯಂ ಆ ಹಳ್ಳದಲ್ಲಿ ಅವರೇ ಬೀಳ್ತಾರೆ. ತಾಜಾ ಸಿಹಿಯಾದ ಹಣ್ಣುಗಳು. ಭೋಜನದ ಹುಡುಕಾಟದಲ್ಲಿ ನಿಮ್ಮನ್ನು ಕಳುಹಿಸಿದ ಹಿಂದಿನ ವಾಸ್ತವಿಕ ಉದ್ದೇಶವೇನೆಂದರೆ ನಿಮ್ಮ ಭಕ್ತಿಯ ಪರೀಕ್ಷೆಯಾಗಲಿ ಎಂದು. ಇಂದು ನಮ್ಮ ಶಾಪ ವಿಮೋಚನೆ ಆಯಿತು ಅಣ್ಣ. ಇವತ್ತು ಈ ದಿವ್ಯ ಬಾಲಕನ ಸ್ಪರ್ಶದಿಂದ ನಮಗೆ ಮುಕ್ತಿ ಸಿಕ್ಕಿತು. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು. ಮೆಚ್ಚಿದೆ ನಿನ್ನನ್ನು ಮಾರುತಿ. ಬುದ್ಧಿಯ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದೀರಾ. ಈಗ ನಿಮ್ಮ ಬಲ ಮತ್ತು ವಿದ್ಯೆಯ ಪರೀಕ್ಷೆ. ಮಾರುತಿ, ಏನಾಯ್ತು ಮಾರುತಿ? ದಯವಿಟ್ಟು ಹೊರಗಡೆ ಬನ್ನಿ. ಮಾರುತಿ, ಪುತ್ರ, ಮಗನ್, ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ? ಅಮ್ಮ ನೀರ್ ತರೋದ್ನ ಮರ್ತ್ಬಿಟ್ಟಿದ್ರು. ಮಾರುತಿ ಹೇಳ್ದ ಇಲ್ಲೇ ಒಟ್ಟಿಗೆ ಸ್ನಾನ ಮಾಡೋಣ ಅಂತ. ಒಳ್ಳೆ ಕೆಲಸ ಮಾಡಿದೆ. ಆದ್ರೆ ಮಾರುತಿ ಇಲ್ಲಿ? ಮಾರುತಿ ಕೊಳದತ್ರ ಸ್ನಾನ ಮಾಡಕೋದ. ಕೊಳೆದಲ್ಲ? ಅಯ್ಯೋ ದೇವ್ರೆ, ನಾನು ಅವ್ರಿಗೆ ಹೇಳಿದ್ದೆ ಋಷಿ ದೂರ್ವಾಸರು ಅವ್ರಿಗ ಕಾಯ್ತಿದ್ದಾರೆ ಅಂತ. ನಾನು ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ. ಇದೆಲ್ ಸಿಕ್ಕಾಕೊಂಡ್ಬಿಟ್ವಿ ಮಗನ್. ಈಗ ಏನ್ ಮಾಡೋದು? ಈಗ ರಾಣಿ ಮತ್ತೆ ಕೊಳದತ್ರ ಮಾರುತಿನ ಹುಡ್ಕೋಕ್ ಹೋಗ್ತಿದ್ದಾರೆ. ಆದ್ರೆ ಮಾರುತಿ ಅವ್ರಿಗೆ ಸಿಗೋದಿಲ್ಲ. ರಾಣಿ ಮಾತೆ ಅಲ್ಲಿ ತಲುಪೋದಕ್ ಮುಂಚೆ ನಾವಲ್ಲಿ ಬೇಗ ಹೋಗಿರ್ಬೇಕು, ಇಲ್ಲ ಅಂದ್ರೆ ಕೆಲ್ಸ ಎಲ್ಲ ಕೆಟ್ಟೋಗುತ್ತೆ. ಬನ್ನಿ. ಹಾ ನಡೀರಿ. ಇದನ್ ತಗೊಳ್ಳಿ ಮಹಾನ್ ಭಾವ್ರೆ. ತಾಜಾ ಹಣ್ಣುಗಳನ್ನ ತಿಂದು ಆನಂದಿಸಿ. ತುಂಬಾ ಹುಳಿಯಾಗಿದೆ, ರುಚಿಯೇ ಇಲ್ಲ. ಇದರ ಬದಲು ವಿಷ ತಂದಿದ್ದರೆ ಆಗುತ್ತಿತ್ತು. ಒಂದೇ ಒಂದು ಕೆಲಸ ಕೊಟ್ಟೆವು, ಅದು ಸಹ ನಿನ್ನಿಂದ ಆಗಲಿಲ್ಲ. ಒಳ್ಳೆಯ ಹಣ್ಣುಗಳನ್ನು ಆರಿಸಿ ತರದವನು ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನು ಹೇಗೆ ಆಯ್ಕೆ ಮಾಡುವೆ?
ಪಟ್ಟಿದ್ವಿ. ನಮ್ಮಮ್ಮ ಒಂದ್ ಮಾತು ಹೇಳ್ತಿರ್ತಾರೆ, ಯಾರಾದ್ರೂ ಪ್ರೀತಿಯಿಂದ ಉಡುಗೊರೆ ಕೊಟ್ರೆ ಅದನ್ನ ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸಬೇಕು. ನಾವು ತಂದಿರೋ ಹಣ್ಣುಗಳಲ್ಲಿ ಆ ಪ್ರೀತಿ ಕಾಣ್ಲಿಲ್ವಾ? ನಿನ್ನ ಸಿಹಿ ಸಿಹಿಯಾದ ಮಾತುಗಳಿಂದ ಈ ಹಣ್ಣುಗಳು ಸಿಹಿಯಾಗುವುದಿಲ್ಲ. ಯಾರೋ ತಲೆ ಕೆಟ್ಟವನು ಮಾತ್ರ ಈ ರುಚಿ ಇಲ್ಲದ ಹಣ್ಣುಗಳನ್ನು ಪ್ರೀತಿಯಿಂದ ತಿನ್ನುತ್ತಾನೆ. ನಾನು ಹಸುವಿನಲ್ಲೇ ಇರುತ್ತೇನೆ, ಆದರೆ ಈ ಹಣ್ಣುಗಳನ್ನು ತಿನ್ನುವುದಿಲ್ಲ. ನಾನು ಈ ಜಾಗ ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ಪ್ರಣಾಮಗಳು ಗುರುದೇವ. ನಾನು ಕಿಷ್ಕಿಂಧ ಪ್ರದೇಶದ ಮಹಾರಾಣಿ ತಾರಾ, ಮಹಾರಾಜ ವಾಲಿಯ ಅರ್ಧಾಂಗಿನಿ ಮತ್ತು ಇವರು ಅವರ ಸಹೋದರ ಮಹಾವೀರ ಸುಗ್ರೀವರ ಪತ್ನಿ ರೂಮಾ. ಇಲ್ಲಿಗೆ ನಿಮ್ಮ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದಿದ್ದೇವೆ. ಶುಭಮಸ್ತು. ನಿಮ್ಮ ದರ್ಶನಕ್ಕಾಗಿ ನಾವು ಸಹ ಕಾಯುತ್ತಿದ್ದೆವು ಮುನಿವರ್ಯ. ಪ್ರಣಾಮಗಳು. ನಿಮ್ಮ ಭೇಟಿ ನಮ್ಮ ಸೌಭಾಗ್ಯ. ನಮ್ಮನ್ನು ನೋಡಲು ಸ್ವತಃ ಮಹರ್ಷಿ ಮತ್ತಂಗರು, ಶ್ರೇಷ್ಠ ಜಾಂಬುವಂತರೇ ಬಂದಿದ್ದೀರಿ. ಇದು ನಿಮ್ಮ ಔದಾರ್ಯ ಮುನಿವರ್ಯ. ನಮಗಾಗಿ ನೀವು ಬಹಳ ಅಪರೂಪದ ಮಾತುಗಳನ್ನು ಆಡುತ್ತಿದ್ದೀರಿ. ಹೇ ಮುನಿವರ್ಯರೇ, ಸತ್ಯ ಏನಂದ್ರೆ ನಿಮ್ಮಂತ ದೈವ ಸಮಾನರಾದಂಥ ಪೂಜ್ಯರ ದರ್ಶನ ಸಿಗೋದು ಬಹು ವಿರಳ. ಕೇಸರಿ ರಾಜ, ಇಲ್ಲೆಲ್ಲೂ ಮಾರುತಿ ಯಾಕೆ ಕಣ್ಣಿಗೆ ಬೀಳ್ತಿಲ್ವಲ್ಲ? ಅವರಿಗೆ ಋಷಿಗಳ ಜೊತೆ ಮಾತನಾಡೋದು ಅಂದ್ರೆ ಬಹಳ ಇಷ್ಟ. ಮುನಿವರ್ಯರೇ, ನಿಮ್ಮ ದರ್ಶನವಾಯಿತೆ ಮಾರುತಿಗೆ? ಒಮ್ಮೆ ಅವರನ್ನು ಭೇಟಿಯಾದ್ರೆ ಸಾಕು. ಅವರಾಡೋ ಮುದ್ದು ಮುದ್ದು ಮಾತುಗಳಿಂದ ಯೋಗಿಗಳು ಸಹ ಮೋಹಕ್ಕೆ ಸಿಲುಕ್ತಾರೆ. ಹೌದೇ? ಹೌದು ಋಷಿವರ್ಯ. ಮಾರುತಿಯ ಸರಳತೆ, ಅವರ ಮುದ್ದಾದ ಮುಖ ಎಲ್ಲರನ್ನೂ ಆಕರ್ಷಿಸುತ್ತೆ. ಹೌದು ಮುನಿವರ್ಯರೇ, ಅವರನ್ನು ನೋಡಿದ್ರೆ ನೀವು ಕೂಡ ಚಕಿತರಾಗ್ತೀರಾ. ಅವರ ಮಾತಿನ ರೀತಿ ಮತ್ತು ಅವರ ಬುದ್ಧಿವಂತಿಕೆಯಿಂದ ದೊಡ್ಡ ದೊಡ್ಡವರೇ ಚಕಿತರಾಗಿದ್ದಾರೆ. ಮುನಿವರ್ಯ, ಮಾರುತಿ ವಾಸ್ತವದಲ್ಲಿ ಒಬ್ಬ ವಿಶೇಷ ಬಾಲಕ. ನಮಗೆ ಪೂರ್ತಿ ವಿಶ್ವಾಸವಿದೆ, ಅವರನ್ನು ಭೇಟಿಯಾದ ನಂತರ ಹಾಗೆ ನಿಮಗೂ ಖಂಡಿತ ಭಾಸವಾಗುತ್ತದೆ. ಇಷ್ಟೊಂದು ಪ್ರಶಂಸೆಗಳನ್ನು ಕೇಳಿದ ನಂತರ ಮಾರುತಿಯನ್ನು ಭೇಟಿಯಾಗುವ ಉತ್ಸಾಹ ಹೆಚ್ಚಾಗುತ್ತಿದೆ. ಮಹಾರಾಜ ಕೇಸರಿ, ಎಲ್ಲಿ ಅಂಜನಿ ದೇವಿ? ಮಾರುತಿಯನ್ನು ಕರೆತರಲು ಇಷ್ಟೊಂದು ವಿಳಂಬಬೇಕೆ? ನಮಗೆ ಬೇರೆ ಕಾರ್ಯಗಳಿವೆ. ಅಧಿಕ ಸಮಯವಿಲ್ಲ ನಮ್ಮ ಬಳಿ. ವಿಳಂಬಕ್ಕೆ ಕ್ಷಮೆ ಕೇಳುತ್ತೇವೆ ಮುನಿವರ್ಯ. ಇನ್ನೇನು ಬಂದ್ಬಿಡ್ತಾರೆ. ಈ ಕಾಡಲ್ಲಿ ಇಂಥ ಹಣ್ಣುಗಳನ್ನ ಬಿಟ್ರೆ ಬೇರೆ ಏನು ಸಿಗೋದೇ ಇಲ್ಲ ಮಹಾನ್ ಭಾವ. ಅದು ನನಗೆ ಗೊತ್ತಿಲ್ಲ. ಲಾಡು ಏನಾದರೂ ಸಿಕ್ಕಿದರೆ ತುಂಬಾ ಸಂತೋಷವಾಗುತ್ತಿತ್ತು. ಗೊತ್ತಿತ್ತು ನಮ್ಗೆ ನೀವು ಸುತ್ತಿ ಬಳಸಿ ನಮ್ ಲಾಡು ವಿಷಯಕ್ಕೆ ಬರ್ತೀರಾ ಅಂತ. ನಿಮ್ ಕಣ್ಣು ನಮ್ ಲಾಡು ಮೇಲೆ ಬಿದ್ದಿದೆ. ಲಾಡು ಸಿಕ್ಕಿದ್ದರೆ ಶಕ್ತಿ ಸಿಗುತ್ತಿತ್ತು. ಮತ್ತಿನ್ನೇನು, ಸೀದಾ ಜ್ಞಾನ ಸರೋವರಕ್ಕೆ. ಈಗ ನಾವು ಲಾಡು ಎಲ್ಲಿಂದ ತಗೊಂಬರೋದು ಬಾಬಾ? ಅದೇನೋ ನಿಜ, ಆದರೆ ಅದಿಲ್ಲದೆ ನಾವು ಮುಂದೆಯಂತೂ ಹೋಗುವುದಿಲ್ಲ ಬಾಲಕ. ಅಂದರೆ ಜ್ಞಾನ ಸರೋವರ ತಲುಪುವುದು ಈಗ ಅಸಂಭವವೆನಿಸುತ್ತಿದೆ. ನಮ್ಮ ಲಾಡುನ ತಿಂದೆ ಈ ಬೋಲೆ ಬಾಬಾ ಮಾರ್ಗನ ತೋರ್ಸೋದಿಲ್ಲ ಅನ್ಸುತ್ತೆ. ಏನ್ ಮಾಡೋದೀಗ? ಇಲ್ಲಿವರೆಗೂ ಬಂದು ಖಾಲಿ ಕೈಯಲ್ಲಿ ಹಿಂತಿರುಗಿ ಹೋಗೋದು ಸರಿಯಲ್ಲ. ನಮ್ಮ ಹಣೆಯಲ್ಲಿ ಆರಾಧ್ಯ ದೇವ್ರನ್ನ ನೋಡೋದು ಬರ್ದಿಲ್ಲ ಅನ್ಸುತ್ತೆ. ಓ ಲಾಡು, ನಿಮ್ಗೆ ಲಾಡು ಬೇಕಲ್ವಾ? ನಮ್ಗನ್ಸುತ್ತೆ ನೀವು ತುಂಬಾ ಭಾಗ್ಯಶಾಲಿಗಳು ಅಂತ. ಹೌದಾ? ಅದು ಹೇಗೆ? ನಮಗ್ ಗೊತ್ತಿಲ್ಲದೆ ನಮ್ಮಮ್ಮ ನಮ್ ಬುತ್ತಿಲಿ ಲಾಡು ಇಟ್ಟಿದ್ದಾರೆ.
ನಾವದನ್ನ ಈಗ ನೋಡಿದ್ವಿ. ಒಂದೇ ಲಾಡು, ಬುತ್ತಿಯಲ್ಲಿ ಒಂದೇ ಲಾಡು ಇಟ್ಟಿದ್ದಾರೆ. ಪರವಾಗಿಲ್ಲ, ಒಂದೇ ಸಾಕು ನಮಗೆ. ಮಾರುತಿ, ಇದು ನಿಮ್ಮ ತ್ಯಾಗದ ಪರೀಕ್ಷೆ ಅಂತೂ ನಿಜ. ಆದರೆ ಅಮ್ಮ ಪ್ರೀತಿಯಿಂದ ಮಾಡಿರುವ ಲಾಡವನ್ನು ತಿಂದು ಆಕೆಯ ಮಮತೆಯನ್ನು ಅನುಭವಿಸುವುದು ನಮಗೊಂದು ದಿವ್ಯ ಅವಕಾಶ. ಆಹಾ, ರೋಮ ರೋಮವೂ ಖುಷಿಯಾಗುತ್ತಿದೆ. ಎಷ್ಟು ಆನಂದ ಅಮೃತದಲ್ಲೂ ಸಿಗುವುದಿಲ್ಲ. ನೋಡ್ದ ಭೃಂಗಿ, ಮಹಾದೇವರು ಲಾಡುವನ್ನು ಸೇವಿಸಿ ಹೇಗೆ ಆನಂದಿಸುತ್ತಿದ್ದಾರೆ. ಅಮ್ಮನ ಕೈಯಿಂದ ಮಾಡಿರೋದಲ್ವಾ? ಮಾತೆಯ ಒಂದು ಕೈತುತ್ತಿನ ರುಚಿಯ ವಾಸ್ತವಿಕ ಮೌಲ್ಯವನ್ನು ಯಾರ ಬಳಿ ಕೇಳಬೇಕೆಂದರೆ ಗೃಹವನ್ನು ತ್ಯಜಿಸಿ ಮಾತೆಯಿಂದ ದೂರವಾದವರನ್ನು. ತಾಯಿಯ ಮೊಗದಿ ಖುಷಿ ಹೆಚ್ಚಿಸುತ್ತ ಮನಸ್ಸಿನಲ್ಲೇ ಶಿವನ ಭಜಿಸುತ್ತ, ತಾಯಿಯ ಮೊಗದಿ ಖುಷಿ ಹೆಚ್ಚಿಸುತ್ತ ಆತ್ಮದ ಆನಂದ ಮುಖ್ಯವದು. ಶ್ರೀರಾಮ ಭಜನೆ ಸ್ವರ್ಗವದು. ರಾಮ ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ, ರಾಮ ಶ್ರೀರಾಮ ಶ್ರೀರಾಮ. ಜಯವಾಗಲಿ ಶಂಭೋ ಶಂಕರನಿಗೆ. ನಮ್ಮ ಪ್ರಭುಗಳಂತೂ ನಿಜಕ್ಕೂ ಸಂತುಷ್ಟರಾದರು. ಲಾಡುವಿನ ರುಚಿಯನ್ನು ಸವಿಯುತ್ತಾ ಇಡೀ ಸೃಷ್ಟಿಯಲ್ಲಿಯೇ ಸಮಯದ ಗತಿಯನ್ನೇ ನಿಯಂತ್ರಿಸಿದ್ರು. ಪ್ರಣಾಮಗಳು ಬ್ರಹ್ಮದೇವ. ಪ್ರಣಾಮಗಳು ಮಾತೆ. ಇದು ಅಸಮಂಜಸವಾದ ಸ್ಥಿತಿ. ಮಾತೆಯ ಮಮತೆಯನ್ನು ಆನಂದಿಸುವ ಸಮಯದಲ್ಲಿ ಮಹಾದೇವನು ಈ ಬ್ರಹ್ಮಾಂಡದ ಗತಿಯನ್ನು ನಿಲ್ಲಿಸಿದ್ದಾನೆ. ಇದನ್ನು ಪೂರ್ವಾವಸ್ಥೆಗೆ ತರದಿದ್ದರೆ ಸಮಸ್ತ ಸೃಷ್ಟಿಯು ಅಸ್ತವ್ಯಸ್ತವಾಗುವುದು. ನಿಮ್ಮ ತಳಮಳ ಅರ್ಥವಾಗುತ್ತಿದೆ ಬ್ರಹ್ಮದೇವ. ಆದರೆ ಇವರ ಇಚ್ಛೆಯ ಮುಂದೆ ಸ್ವಯಂ ಕಾಲಚಕ್ರವೂ ವಿವಶವಾಗಿದೆ. ಆ ಮಹಾಕಾಲನಿಂದ ರಚಿತವಾದ ಈ ದಿವ್ಯ ಕ್ಷಣಗಳನ್ನು ತಡೆಯುವವರು ಯಾರಿರುವರು ದೇವ? ಆಯ್ತಾ ಬಾಬಾ? ಮಹಾದೇವನನ್ನು ಯಾರಾದರೂ ತಡೆಯೋದಿದ್ರೆ ಅದು ಸ್ವಯಂ ಮಹಾದೇವ ಮಾತ್ರ. ಬಾಬಾ, ನಿಮ್ಗೆ ತೃಪ್ತಿಯಾಗಿದ್ರೆ ನಾವು ಹೊರಡೋಣವಾ? ನಾವು ತುಂಬಾ ದೂರ ಹೋಗ್ಬೇಕಾಗಿದೆ. ಈ ಲಾಡು ವಾಸ್ತವವಾಗಿ ಬಹಳ ರುಚಿಕರವಾಗಿತ್ತು. ನಮ್ಮಮ್ಮ ಮಾಡಿದ ಲಾಡು ಅದು. ಇದನ್ನ ತಿನ್ನದೇ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಯಾಕೆ? ಒಂದರಿಂದ ತೃಪ್ತಿಯಾಗಲಿಲ್ಲ. ನಮ್ಮ ಬಳಿ ಒಂದು ಯೋಜನೆ ಇದೆ. ಏನು? ಮೊದಲು ನಾನು ನಿಮ್ಮ ಮನೆಗೆ ಹೋಗಿ ಅಲ್ಲಿ ನಿನ್ನ ಪೂಜ್ಯ ಮಾತೆಗೆ ಹೇಳುತ್ತೇವೆ.
ನಮ್ಮ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಅವರು ನಮಗೆ ಲಾಡುವನ್ನು ಕೊಡಬೇಕು. ಅದಕ್ಕೆ ಬದಲಾಗಿ ನಾವು ನಿಮಗೆ ಜ್ಞಾನ ಸರೋವರ ತೋರಿಸುತ್ತೇವೆ. ಈ ಲಾಡುವಿಂದ ಎಲ್ಲ ಹಾಳಾಗಿ ಹೋಗ್ತಿದೆ ಮಾರುತಿ. ಮಾರುತಿ ಮಾರುತಿ ಪ್ರಣಾಮಗಳು ರಾಣಿ ಮಾತೆ. ಪುತ್ರ ಗಂಧಮಾದ, ನೀನು ಮಾರುತಿಯಲ್ಲಿ ನೀನು ಮಾರುತಿನೆಲ್ಲಾದ್ರೂ ನೋಡಿದ್ಯಾ? ಇಲ್ಲ ರಾಣಿ ಮಾತೆ, ನಮಗ್ ಗೊತ್ತಿಲ್ಲ. ಗೊತ್ತಿಲ್ವಾ? ಹೌದಾ? ಮಗನ್ ಹೇಳ್ತಿದ್ದ ಅವ್ರಿಲ್ಲಿ ಸ್ನಾನ ಮಾಡ್ತಿದ್ದಾರೆ ಅಂತ. ಇಲ್ಲಿ ಈ ಕೊಳದ ಹತ್ರ ಇಲ್ವಲ್ಲ. ಮಾರುತಿ ಇಲ್ಲಿಲ್ಲ ಅನ್ನೋದನ್ನ ರಾಣಿ ಮಾತೆಗೆ ಹೇಳೇ ಬಿಟ್ಟ. ಈಗೇನ್ ಮಾಡೋದು? ಋಷಿ ದೂರ್ವಾಸರ್ಗೆ ಈ ವಿಷಯ ಏನಾದ್ರೂ ಗೊತ್ತಾಗ್ಬಿಟ್ರೆ ಅಯ್ಯೋ, ಅನರ್ಥವಾಗ್ಬಿಡುತ್ತಲ್ಲ. ಆಗಿನಿಂದಲೂ ಹೇಳುತ್ತಿದ್ದೀರಿ, ಬರುತ್ತಾರೆ 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 ಎಂದು. ನಮ್ಮ ತಾಳ್ಮೆಗೂ ಮಿತಿದೆ ಕೇಸರಿ ರಾಜ. ಋಷಿವರ್ಯ, ಕೃಪೆ ಮಾಡಿ ಕೋಪ ಮಾಡ್ಕೊಳ್ಬೇಡಿ. ನಾವು ಈಗಲೇ ಹೋಗಿ ಅಂಜನಿ ಮತ್ತು ಮಾರುತಿಯನ್ನ ಕರೆತರ್ತೇವೆ. ದೇವಿ ಅಂಜನಿ, ಎಲ್ಲಿದ್ದೀರಾ? ನೀವಿಬ್ರು ಶೀಘ್ರವಾಗಿ ಇಲ್ಲಿಗೆ ಬರದೇ ಹೋದ್ರೆ ಋಷಿ ದೂರ್ವಾಸರು ಕುಪಿತರಾಗಿ ನಮ್ಮ ಪುತ್ರನಿಗೆ ಶಾಪ ಕೊಡೋದಂತೂ ನಿಶ್ಚಿತ. ಬೇಗ ಬನ್ನಿ, ಆದಷ್ಟು ಬೇಗ. ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ನಾನ್ ಮುಂದೆ ಏನೇ ಮಾಡಕ್ ಹೋದ್ರು ನನ್ ಜೊತೆ ನೀವ್ ಇರ್ಬೇಕು, ಸರಿನಾ? ಮಾರುತಿ, ನಾವು ಬರ್ತಾ ಇದೀವಿ. ಒಬ್ನೇ ನಾವು ಬರ್ತಾ ಇದೀವಿ. ಬೇಗ ನಡೀರಿ. ಮಾರುತಿ ಮಾರುತಿ ಮಾರುತಿ! ಅದು ಅಸಂಭವ ಮಹಾನ್ ಬಾವ್ರೆ. ನಾವ್ ಹಿಂತಿರುಗಿ ಹೋಗಕ್ ಆಗೋದಿಲ್ಲ. ಆದರೆ ಮತ್ತಷ್ಟು ಲಾಡುವನ್ನು ತಿನ್ನದೆ ನಮ್ಮಿಂದಲೂ ಮುಂದೆ ಹೋಗಲು ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ಹಸಿವು ಇನ್ನೂ ತೀರಿಲ್ಲ. ನನಗನಿಸುತ್ತಿದೆ ಸ್ವಾಮಿಯ ಮನಸ್ಸು ಇನ್ನೂ ತೃಪ್ತಿಯಾಗಿಲ್ಲವೆಂದು. ಈ ಬಾಬಾ ಯಾಕೋ ಸರಿ ಇಲ್ಲ ಅನ್ಸುತ್ತೆ. ನಮ್ಗೆ ಬೇಜಾರಾದ್ರೂ ನೋವಿಂದ ಒಂದ್ ಲಾಡು ಕೊಟ್ವಿ. ಇವ್ರು ನೋಡಿದ್ರೆ ಇನ್ನೂ ಕೊಡು ಅಂತಿದ್ದಾರೆ. ನಾವೀಗ ಎಂತ ಪರಿಸ್ಥಿತಿಯಲ್ಲಿದ್ದೀವಿ ಅಂದ್ರೆ ಲಾಡುನ ಕೊಡದೇ ಇರಕ್ಕೂ ಆಗಲ್ಲ, ಲಾಡುನ ಕೊಡೋಕ್ಕೂ ಆಗ್ತಿಲ್ಲ. ಅಯ್ಯಯ್ಯೋ, ನಾವ್ ನೋಡೇ ಇರ್ಲಿಲ್ಲ. ನಮ್ಮಮ್ಮ ನಮ್ ಬುತ್ತಿಲಿ ಇನ್ನೊಂದ್ ಲಾಡು ಇಟ್ಟಿದ್ದಾರೆ. ಇನ್ನೊಂದು ಲಾಡು ಸಿಕ್ಕಿದ್ದರೆ ಮತ್ತಷ್ಟು ಆನಂದವಾಗುತ್ತಿತ್ತು. ಶಿವನು ಲಾಡುಗಳ ತಿನ್ನುತ್ತಲೇ ಮಾರುತಿಯ ಕಡೆಗೆ ನೋಡಿದನು. ಮಾರುತಿಯ ಮೊಗದಲ್ಲಿ ಸಂಕೋಚವ ಆನಂದಿಸುತ್ತಿಹ ಮಹಾಶಿವನು. ಶಿವನ ಈ ಆಟಕ್ಕೆ ಮಾರುತಿ ಕೋಪ ತೋರುವಂತಿಲ್ಲ. ನಮ್ ಎಲ್ಲಾ ಲಾಡುನು ತಿನ್ಬಿಟ್ರು. ಇದು ವಿಶೇಷವಾಗಿರೋ ಲಾಡು. ಇದನ್ನ ನಾವು ನಮ್ಮ ಆರಾಧ್ಯ ದೇವ್ರಿಗೆ ಕೊಡ್ಬೇಕು ಅಂತ ಇಟ್ಕೊಂಡಿದೀವಿ. ಇದನ್ನ ನಾವು ಯಾರಿಗೂ ಕೊಡೋದಿಲ್ಲ. ಏನಾಯಿತು? ಕೊಡು ಆ ಲಾಡುವನ್ನು ನಮಗೆ. ಇದೇ ನಿನ್ನ ಪರೀಕ್ಷೆ ಮಾರುತಿ. ಈ ಪರಿಸ್ಥಿತಿಯನ್ನು ನೀನು ಹೇಗೆ ನಿಭಾಯಿಸುವೆ ಎಂದು ನೋಡುತ್ತೇವೆ. ಅಮ್ಮ ದೇವಿ ಮಾತೆ, ನಮ್ಮ ಆರಾಧ್ಯ
ವೈದ್ಯ, ಕೃಪೆ ಮಾಡಿ ನಮಗೆ ಸಹಾಯ